ಹಾಯ್ ಎಲ್ರಿಗೂ ನಮಸ್ಕಾರ. ದಿಸ್ ಇಸ್ ಸುಷ್ಮಿತಾ ಕೀರ್ತಿ ಪ್ರಸಾದ್. ಅಡುಗೆ ಮನೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ಅಂದರೆ ಏನಾದರೂ ಒಂದು ಅಡುಗೆಗೆ ಸಂಬಂಧಪಟ್ಟಿರೋದೇ ಇರುತ್ತೆ ಅಂತ ನಿಮ್ಗೆ ಎಲ್ಲರಿಗೂ ಗೊತ್ತಿರುತ್ತೆ. ಸೊ ಅದೇನು ಎತ್ತ ಅಂತ ಗೊತ್ತಾಗಬೇಕು ಅಂದರೆ ವಿಡಿಯೋನ ಕಂಟಿನ್ಯೂಸ್ ಆಗಿ ನೋಡ್ತಾ ಇರಿ. ವೆಲ್ಕಮ್ ಟು ಸುಖಿ ಯೂಟ್ಯೂಬ್ ಚಾನಲ್. ಓಕೆ, ಇವತ್ತು ನಾನು ಅಡುಗೆ ಮನೇಲಿದ್ದೀನಿ ಅಂದರೆ ಅಡುಗೆ ಸಂಬಂಧಪಟ್ಟಿದ್ದೇ ಹೌದು, ಬಟ್ ಯಾವುದೇ ರೀತಿ ಅಡುಗೆ ನಾನು ಮಾಡಿ ತೋರಿಸ್ತಾ ಇಲ್ಲ. ಒಂದು ಮಕ್ಕಳಿಗೆಲ್ಲ ರಾಗಿ ಮಾಲ್ಟ್ ಇಲ್ಲಾಂದರೆ ಹಾಲಿಗೆ ಮಿಕ್ಸ್ ಮಾಡ್ಕೊಳ್ಳೋ ಪೌಡರು, ಇಲ್ಲಾಂದರೆ ಅದನ್ನು ನೀರು ಕೂಡ ಮಿಕ್ಸ್ ಮಾಡ್ಕೊಂಡು ನಾವು ಕುಡಿಬೋದು. ಜೊತೆಗೆ ನನ್ನ ಮಗನಿಗೋಸ್ಕರ ಸ್ಪೆಷಲ್ಲಾಗಿ ಪೀನಟ್ ಬಟರ್ನ ಮಾಡ್ತಾಯಿದ್ದೀನಿ. ಅದು ಒಂದು 5 ನಿಮಿಷನೂ ಟೈಮ್ ಹಿಡಿಯಲ್ಲ, ಅಷ್ಟು ಬೇಗ ಆಗುತ್ತೆ. ಸೊ ಅದನ್ನು ಹೇಗೆ ಮಾಡೋದು ಅಂತ ಗೊತ್ತಾಗಬೇಕು ಅಂದರೆ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡ್ತಾ ಇರಿ. ಓಕೆ, ಫಸ್ಟ್ ನಾವು ಪೀನಟ್ ಬಟರ್ ಮಾಡಿಬಿಡೋಣ. ಸೊ ಅದಕ್ಕೆ ನಾವು ಇದಕ್ಕೆ ಒಂದೇ ಒಂದು ಇಂಗ್ರೀಡಿಯೆಂಟ್ ಬೇಕಾಗಿರೋದು ಏನಪ್ಪ ಅಂದರೆ ಕಡಲೆ ಬೀಜ. ಸೊ ಈ ಕಡಲೆ ಬೀಜನ ಹುರಿದು ಎತ್ತಿಟ್ಕೊಂಡ್ಬಿಟ್ರೆ ಅದು ಆರೋ ಅಷ್ಟರಲ್ಲಿ ನಾವು ಬೇರೆ ಮಾಲ್ಟ್ ಅಂತ ಹೇಳಿದ್ನಲ್ಲ, ಸೊ ಅದನ್ನು ಮಾಡ್ಕೋಬೋದು. ಹಾಗಾಗಿ ಫಸ್ಟು ನಾನು ಪೀನಟ್ ಬಟರ್ಗೆ ಕಡಲೆ ಬೀಜನ ಹುರ್ಕೋತಾ ಇದ್ದೀನಿ. ಸೊ ಇದು ಒಂದು ಬೌಲ್ ಆಗೋ ಅಷ್ಟಿದೆ, ಅದನ್ನು ನಾನು ಹುರ್ಕೋತಾ ಇದ್ದೀನಿ. ಓಕೆ, ಆಗಲೇ ಹೇಳ್ದಂಗೆ ನಾನು 1 ಕಪ್ ಆಗೋ ಅಷ್ಟು ಕಡಲೆ ಬೀಜನ ಡ್ರೈ ರೋಸ್ಟ್ ಮಾಡ್ಕೋತಾ ಇದ್ದೀನಿ. ಸೊ ಇದನ್ನು ಫಸ್ಟು ಸ್ವಲ್ಪ ಹೈ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪನೇ ರೋಸ್ಟ್ ಮಾಡ್ಕೊಳ್ಳೋಣ. ನಿಜ ಮಕ್ಕಳಿಗೆ ಈ ಕಡಲೆ ಬೀಜ ಕೊಡೋದ್ರಿಂದ ತುಂಬ ಅಂದರೆ ತುಂಬಾ ಬೆನಿಫಿಟ್ಸ್ ಇದ್ದಾವೆ. ಸೊ ಅದೇನು ಅಂತ ನಾನು ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಮಕ್ಕಳಿಗೆ ಹಾಗೆ ಕೊಟ್ಟರೆ ಇಲ್ಲ ಅಡುಗೆಲಿ ಹಾಕ್ಕೊಟ್ರೆ ಅಂದರೆ ಚಿತ್ರಾನ್ನ, ಪುಳಿಯೋಗರೆ ಇಲ್ಲ ಈ ಥರ ಏನಾದರೂ ಟಿಫನ್ ಐಟಮ್ ಎಲ್ಲ ಹಾಕ್ಕೊಟ್ರೆ ಅವ್ರು ಖಂಡಿತವಾಗ್ಲೂ ತಿನ್ನಲ್ಲ, ಎತ್ತಿ ಸೈಡ್ಗೆ ಇಟ್ಬಿಡ್ತಾರೆ. ಸೊ ಹಾಗಾಗಿ ಈ ಥರ ಪೀನಟ್ ಬಟರ್ ಮಾಡ್ಕೊಡೋದ್ರಿಂದ ಅವರು ತುಂಬಾ ಇಷ್ಟಪಟ್ಟು ತಿಂತಾರೆ, ಜೊತೆಗೆ ಹೆಲ್ದಿಯಾಗಿ ಕೂಡ ಇರ್ತಾರೆ. ಇದನ್ನು ನಾನು ನನ್ನ ಮಗನಿಗೆ 2-3 ಸಲ ಮಾಡಿಕೊಟ್ಟಿದ್ದೀನಿ. ಸೊ ಇವಾಗ ಮತ್ತೆ ಖಾಲಿಯಾಗಿತ್ತು, ಅವನಿಗೆ ಇದರಿಂದ ಯೂಸ್ ಆಗಿದೆ. ಹಾಗಾಗಿ ನಾನು ಇದನ್ನು ನಿಮ್ಮ ಮುಂದೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಕ್ಚುಲಿ ಎಲ್ಲರಿಗೂ ಗೊತ್ತಿದ್ದಂಗೆ ಕಡಲೆ ಬೀಜ ಏನಿದೆ ಇದು ಬಡವ್ರ ಬಾದಾಮಿ ಅಂತಲೇ ಹೇಳ್ಬೋದು. ಸೊ ಸ್ವಲ್ಪ ದುಡ್ಡಿರೋರು, ಶ್ರೀಮಂತರು ಎಲ್ಲ ಬಾದಾಮನ್ನ ಯೂಸ್ ಮಾಡಿದ್ರೆ, ನಮ್ಮಂಥ ಮಿಡಲ್ ಕ್ಲಾಸು ಇಲ್ಲ ಬಡವರೆಲ್ಲ ಕಡಲೆ ಬೀಜನ ಯೂಸ್ ಮಾಡ್ತೀವಿ. ಸೊ ಅದರಷ್ಟೇ ಪ್ರೋಟೀನು, ಅದರಷ್ಟೇ ರಿಚ್ ಇದರಲ್ಲೂ ಇರುತ್ತೆ ಅಂತ ಹೇಳ್ತಾರೆ. ಸೊ ಕಡಲೆ ಬೀಜನ ನಿಯಮಿತವಾಗಿ ಸೇವನೆ ಮಾಡೋದ್ರಿಂದ ಮಕ್ಕಳ ಮೆದುಳಿಗೆ, ಜೊತೆಗೆ ಅವ್ರಿಗೆ ಗುಡ್ ಫ್ಯಾಟ್ ಬರುತ್ತೆ, ಜೊತೆಗೆ ಅವರ ಮೂಳೆಗಳ ಬೆಳವಣಿಗೆಗೂ ಕೂಡ ಅಷ್ಟೇ ಅವ್ರಿಗೆ ಇದರಿಂದ ಉಪಯೋಗ ಇದೆ. ಸೊ ಇವಾಗ ಒಂದು 2 ನಿಮಿಷ ನಾವು ಹೈ ಫ್ಲೇಮಲ್ಲಿ ಇಟ್ಟು ಇದನ್ನು ಡ್ರೈ ಫ್ರೈ ಮಾಡ್ಕೊಂಡಾದ್ಮೇಲೆ ಕಂಪ್ಲೀಟಾಗಿ ಲೋ ಫ್ಲೇಮ್ ಮಾಡಿಬಿಡ್ಬೇಕು. ಸೊ ಅವಾಗ ಏನಾಗುತ್ತೆ ಅಂದರೆ ನೀಟಾಗಿ ಅದು ಫ್ರೈ ಆಗುತ್ತೆ, ಇಲ್ಲಾಂದರೆ ಮೇಲ್ಗಡೆ ಎಲ್ಲ ಸೀದೋಗುತ್ತೆ, ಒಳಗಡೆ ಎಲ್ಲ ಫ್ರೈ ಆಗಿರೋಲ್ಲ. ಹಾಗಾಗಿ ಲೋ ಫ್ಲೇಮಲ್ಲಿ ಇಟ್ಟು ಒಂದು 5ರಿಂದ 8 ನಿಮಿಷ ಲೋ ಫ್ಲೇಮಲ್ಲೇ ನಾವು ಹುರ್ಕೋಬೇಕಾಗುತ್ತೆ. ಓಕೆ ನೋಡಿ, ಇಷ್ಟರ ಮಟ್ಟಿಗೆ ನೀವು ಹುರ್ಕೊಂಡ್ರೆ ಸಾಕು. ತುಂಬ ಹುರ್ಕೊಂಬಿಟ್ರೆ ಏನು ಗೊತ್ತಾ, ಅದು ಸೀದಂಗೆ ಆಗುತ್ತೆ. ಮತ್ತು ನಾವು ಗ್ರೈಂಡ್ ಮಾಡಿದಾಗ ಅದು ಸ್ವಲ್ಪ ಕಲರ್ ಕೂಡ ಚಾಕ್ಲೇಟ್ ಬ್ರೌನ್ ಬಂದುಬಿಡುತ್ತೆ, ಜೊತೆಗೆ ಸ್ವಲ್ಪ ಕಹಿ ಕೂಡ ಬಂದುಬಿಡುತ್ತೆ. ಸೊ ಹಾಗಾಗಿ ನೀವು ರೋಸ್ಟ್ ಮಾಡ್ಕೋಬೇಕಾದ್ರೆ ತುಂಬಾ ಕೇರ್ಫುಲ್ಲಾಗಿ, ತುಂಬಾ ಹುಷಾರಾಗಿ ನೀವು ಇದನ್ನು ಹುರ್ಕೋಬೇಕಾಗುತ್ತೆ. ಸೊ ಇವಾಗ ನಾನು ತೋರಿಸ್ತಾ ಇದ್ದೀನಲ್ಲ, ಇಷ್ಟರ ಮಟ್ಟಿಗೆ ಮಾಡಿಕೊಂಡು ಇದನ್ನು ಎತ್ತಿಟ್ಕೊಂಡ್ರೆ ಸಾಕಾಗುತ್ತೆ. ಮತ್ತು ಈ ಥರ ಒಂದೊಂದು ಸೀದಿ ಇರುತ್ತಲ್ಲ, ಅದನ್ನು ಸ್ವಲ್ಪ ತೆಗೆದುಬಿಡಿ, ಯಾಕೆಂದರೆ ಮಕ್ಕಳು ತಿನ್ನೋದ್ರಿಂದ ಅದು ಸ್ವಲ್ಪ ಕಹಿ ಹೊಡೆದ್ಬಿಡುತ್ತೆ. ಸೊ ಹಾಗಾಗಿ ಇಷ್ಟೇನಾದರೂ ರೋಸ್ಟ್ ಆಗಿದ್ರೆ ಅದನ್ನು ತೆಗೆದುಬಿಡಿ. ಓಕೆ, ಇದನ್ನು ನಾವು ಇವಾಗ ಆರೋದಕ್ಕೆ ಬಿಡೋಣ. ಇದು ಆರಿದಷ್ಟು ನಮಗೆ ಚಿಪ್ಪೆ ನೀಟಾಗಿ ರಿಮೂವ್ ಆಗುತ್ತೆ, ಜೊತೆಗೆ ಅದು ಕ್ರಿಸ್ಪಿನೆಸ್ ಕೂಡ ಬರುತ್ತೆ. ಓಕೆ, ಇವಾಗ ಪೀನಟ್ ಬಟರ್ಗೆ ಪೀನಟ್ನ ಆರಕ್ಕಿಟ್ಟಿದ್ದೀವಿ. ಸೊ ಅಷ್ಟರಲ್ಲಿ ನಾವು ಈ ರಾಗಿ ಮಾಲ್ಟ್ ಏನಿದೆ ಅದನ್ನು ಮಾಡ್ಕೊಳ್ಳೋಣ. ಈ ರಾಗಿ ಮಾಲ್ಟ್ ಮಾಡೋದಕ್ಕೆ ಫಸ್ಟು ನಾನೇನು ಮಾಡಿದ್ದೀನಿ ಅಂದರೆ ರಾಗಿನ ಅಂದರೆ ಕೆಂಪು ರಾಗಿ ಬರುತ್ತಲ್ಲ, ಸೊ ಆ ರಾಗಿನ ತೊಗೊಂಡಿದ್ದೀನಿ. ನೋಡಿ, ಕೆಂಪು ರಾಗಿ ಬರುತ್ತಲ್ಲ, ಇದನ್ನು ಚೆನ್ನಾಗಿ ಒಂದು 6ರಿಂದ 7 ಸಲ ವಾಶ್ ಮಾಡಿಕೊಂಡು ಒಂದು ನೈಟ್ ಫುಲ್ಲು ಸೋಕ್ ಮಾಡಿ, ಅದಾದಮೇಲೆ ನಾನು 2 ದಿನ ಇದನ್ನು ಮೊಳಕೆ ಕಟ್ಕೊಂಡಿದ್ದೆ. ಸೊ ಮೊಳಕೆ ಕಟ್ಟಾದ್ಮೇಲೆ ಮತ್ತೆ ನಾನು 2 ದಿನ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸಿ ಇಟ್ಕೊಂಡಿದ್ದೀನಿ. ಸೊ ಇವಾಗ ಈ ರಾಗಿ ಏನಿದೆ ಇದನ್ನು ಕೂಡ ನಾವು ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ. ನಾವು ಇವಾಗ ಏನೇನು ಫ್ರೈ ಮಾಡ್ಕೋತೀವಿ ಅದನ್ನು ಕಂಪ್ಲೀಟಾಗಿ ನಾವು ಲೋ ಫ್ಲೇಮಲ್ಲೇ ಹುರ್ಕೋಬೇಕಾಗುತ್ತೆ, ಇಲ್ಲಾಂದರೆ ಸೀದೋಗುತ್ತೆ. ಯಾಕೆಂದರೆ ಇದು ಸ್ವಲ್ಪ ತಿನ್ನಾಗಿರೋದ್ರಿಂದ ರಾಗಿ ಬೇಗನೆ ಸೀದೋಗುತ್ತೆ. ಸೊ ಹಾಗಾಗಿ ನಾವು ಕಮ್ಮಿ ಫ್ಲೇಮ್ ಇಟ್ಕೊಂಡೆ ಇದನ್ನು ಹುರ್ಕೋಬೇಕಾಗುತ್ತೆ. ಅಂದರೆ ಇದಕ್ಕೆ ಯಾವುದೇ ರೀತಿ ಎಣ್ಣೆ ತುಪ್ಪ ಯೂಸ್ ಮಾಡಬೇಡಿ, ಎಲ್ಲದನ್ನು ಡ್ರೈ ರೋಸ್ಟೇ ಮಾಡ್ಕೋಬೇಕಾಗುತ್ತೆ. ಸೊ ಇವಾಗ ಈ ರಾಗಿ ಮಾಲ್ಟ್ ಅಂತ ಏನು ಹೇಳಿದೆ, ಸೊ ಅದಕ್ಕೆ ನಾನು ಏನೇನು ತೊಗೊಂಡಿದ್ದೀನಿ ಅಂದರೆ ಒಂದು ದೊಡ್ಡ ಬೌಲ್ ಆಗೋ ಅಷ್ಟು ರಾಗಿ, ಅಂದರೆ ಮೊಳಕೆ ಕಟ್ಟಿ ಒಣಗಿಸಿ ಎತ್ತಿಟ್ಕೊಂಡಿರೋಂಥ ರಾಗಿ, ಜೊತೆಗೆ ಗೋಡಂಬಿ, ಬಾದಾಮಿ, ಸ್ವಲ್ಪ ಶುಂಠಿ,
ಜೊತೆಗೆ ಇದು ಪಂಪ್ಕಿನ್ ಸೀಡ್ಸ್ ಅಂದರೆ ಕುಂಬಳಕಾಯಿ ಬೀಜ, ಇದು ಸನ್ಫ್ಲವರ್ ಸೀಡ್ಸ್ ಅಂದರೆ ಸೂರ್ಯಕಾಂತಿ ಬೀಜ. ಸೊ ಜೊತೆಗೆ ಇದಕ್ಕೆ ಒಂದು 7ರಿಂದ 8 ಕಾಳು ಆಗೋಷ್ಟು ಮೆಣಸು ತೊಗೊಂಡಿದ್ದೀನಿ. ಇದು ನೀವು ಡ್ರೈದು ಶುಂಠಿ ಸಿಗುತ್ತಲ್ಲ, ಸೊ ಅದನ್ನು ತೊಗೊಂಡ್ರೆ ಒಳ್ಳೆಯದು. ಜೊತೆಗೆ ಸ್ವಲ್ಪ ಮಕಾನ ತೊಗೊಂಡಿದ್ದೀನಿ, ಅದ್ರ ಜೊತೆಗೆ ಸ್ವಲ್ಪ ಫ್ಲಾಕ್ಸ್ ಸೀಡ್ಸ್. ಸೊ ಇದಕ್ಕೆ ನೀವು ಬೇಕಾದರೆ ಒಣಗಿರೋ ಖರ್ಜೂರ ತೊಗೋಬೋದು, ಬಟ್ ನಾನು ಇವಾಗ ಇಷ್ಟು ಮಾತ್ರ ತೊಗೊಂಡು ಎಲ್ಲದನ್ನು ಅಷ್ಟೇ ಡ್ರೈ ರೋಸ್ಟ್ ಮಾಡಿ ಎತ್ತಿಟ್ಕೊಳ್ತಾ ಇದ್ದೇನೆ. ಓಕೆ, ಇವಾಗ ರಾಗಿ ಫ್ರೈ ಆಗಿದೆ. ಸೊ ನಿಮ್ಗೆ ಗೊತ್ತಾಗಿಲ್ಲ ಅಂದರೆ 1-2 ಕಾಳನ್ನ ತೆಗೆದು ಬಾಯಿಗೆ ಹಾಕೊಂಡ್ರೆ ಬಾಯಲ್ಲೇ ಪುಡಿ ಆಗುತ್ತೆ. ಅಂದರೆ ಹೇಳೋದನ್ನ ಸ್ವಲ್ಪ ರೋಸ್ಟ್ ಆಗಿದೆ ಅಂತ, ನನಗೆ ಗರ್ಗರಿಯಾಗಿರುತ್ತೆ, ಕರ್ಮ ಅನ್ನತ್ತೆ ತಿಂತಾಯಿದ್ರೆ. ಸೊ ಅಂಥ ಟೈಮ್ಗೆ ರಾಗಿನ ತೆಗೆದುಬಿಡಿ, ಆಗಿದೆ ಅಂತ ಅರ್ಥ. ಸೊ ಇವಾಗ ರಾಗಿ ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಟಿದ್ದೀನಿ. ಇವಾಗ ಇದಕ್ಕೆ ನಾನು ಗೋಡಂಬಿ ಮತ್ತು ಬಾದಾಮಿನ ಒಟ್ಟಿಗೆ ಹಾಕ್ಕೊಂಡು ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಪದೇ ಒತ್ತಿ ಹೇಳ್ತಾ ಇದ್ದೀನಿ, ಪ್ರತಿಯೊಂದು ನೀವು ರೋಸ್ಟ್ ಮಾಡಬೇಕಾದ್ರೆ ಅಂದರೆ ಡ್ರೈ ರೋಸ್ಟ್ ಮಾಡಬೇಕಾದ್ರೆ ಕಮ್ಮಿ ಫ್ಲೇಮಲ್ಲೇ ಮಾಡಬೇಕು. ಏಕೆಂದರೆ ಸೀದೋಗೋ ಚಾನ್ಸಸ್ ತುಂಬಾ ಇರುತ್ತೆ. ಮತ್ತು ಅದು ಸೀದೋದ್ರೆ ಗೊತ್ತಲ್ವ, ಟೇಸ್ಟ್ ಕೂಡ ಕೆಟ್ಟೋಗುತ್ತೆ, ಹೆಲ್ತ್ಗೂ ಒಳ್ಳೆಯದಲ್ಲ. ಸೊ ಹಾಗಾಗಿ ನೀವು ಇದಕ್ಕೆ ಇನ್ನೂ ಡ್ರೈ ಫ್ರೂಟ್ಸ್ ಅಂದರೆ ಡ್ರೈ ಆಗಿರೋದು, ಅಂದರೆ ಇವಾಗ ಈ ಏನಂತಾರೆ ದ್ರಾಕ್ಷಿ, ಒಣ ದ್ರಾಕ್ಷಿ ಇಲ್ಲ ಅಂಜೂರ ಆ ಥರದ್ದೆಲ್ಲ ಯೂಸ್ ಮಾಡೋಕ್ಕೆ ಹೋಗ್ಬೇಡಿ, ಅಂಟಂಟಾಗುತ್ತಲ್ಲ. ಸೊ ಆ ಥರದ್ದು ಯೂಸ್ ಮಾಡೋಕ್ಕೆ ಹೋಗ್ಬೇಡಿ. ಇವಾಗ ಬಾದಾಮಿ ಗೋಡಂಬಿ ಜೊತೆಗೆ ನೀವು ಪಿಸ್ತಾ ಕೂಡ ಹಾಕೋಬೋದು, ಈ ಥರ ಇಲ್ಲ ಡ್ರೈ ಆಗಿರೋ ಖರ್ಜೂರ ಕೂಡ ಹಾಕೋಬೋದು. ಈ ಥರ ನಿಮ್ಮ ಅನುಕೂಲಕ್ಕೆ ತಕ್ಕಂಗೆ ನಿಮ್ಗೆ ಇಷ್ಟ ಆದಂಗೆ ನೀವು ಏನು ಬೇಕಾದ್ರೂ ಇದಕ್ಕೆ ಆ್ಯಡ್ ಮಾಡ್ಕೋಬೋದು. ಓಕೆ, ಇವಾಗ ಇದು ಕೂಡ ಫ್ರೈ ಆಗಿದೆ. ಇದನ್ನು ಕೂಡ ರಾಗಿನ ಆರೋದಕ್ಕೆ ಬಿಟ್ಟಿದ್ವಲ್ಲ, ಸೊ ಅದ್ರ ಜೊತೆ ಇದು ಕೂಡ ತಣ್ಣಗಾಗೋದಕ್ಕೆ ಬಿಡೋಣ. ಓಕೆ, ಇವಾಗ ನಾವು ಶುಂಠಿ ಏನಾದರೂ ಹಸಿ ಶುಂಠಿ ಇತ್ತು ಅಂದರೆ ಈ ಥರ ಸ್ವಲ್ಪ ಅದನ್ನು ಸಣ್ಣ ಅಂದರೆ ತುಂಬ ತೆಳ್ಳಗೆ ಕಟ್ ಮಾಡಿಕೊಂಡು ಸ್ವಲ್ಪ ಅದನ್ನು ರೋಸ್ಟ್ ಮಾಡಿಕೊಂಡು ಇವಾಗ ಅದು ಸ್ವಲ್ಪ ಡ್ರೈ ಆದಂಗೆ ಆಗುತ್ತೆ. ಜೊತೆಗೆ ಇವಾಗ ನಾನು ಪಂಪ್ಕಿನ್ ಸೀಡ್ಸು, ಸನ್ಫ್ಲವರ್ ಸೀಡ್ಸು, ಜೊತೆಗೆ ಕಾಳು ಮೆಣಸು ಇದೆಲ್ಲ ಹಾಕ್ಕೊಂಡು ಫ್ರೈ ಮಾಡ್ತಾ ಇದ್ದೀನಿ. ಜೊತೆಗೆ ಸ್ವಲ್ಪ ಫ್ಲಾಕ್ಸ್ ಸೀಡ್ಸ್ನ ಹಾಕೋತಾ ಇದ್ದೀನಿ. ಹುಷಾರು, ಇದು ಬೇಗ ಸೀದಾಗುತ್ತೆ. ಸೊ ಕೈ ಬಿಡ್ದಂಗೆ ಇದನ್ನು ರೋಸ್ಟ್ ಮಾಡ್ತಾನೆ ಇರಿ. ಇವಾಗ ನೋಡಿ, ಇದನ್ನೇ ನಾವು ಮಕ್ಕಳಿಗೆ ಹಾಗೆ ಕೊಡ್ತೀವಿ ಅಂದರೆ ಮುಟ್ತಾರ ಚಾನ್ಸೇ ಇಲ್ಲ, ಉಗಿದ್ಬಿಡ್ತಾರೆ, ಇಲ್ಲಾಂದರೆ ಎತ್ತಿ ಬಿಸಾಕ್ಬಿಡ್ತಾರೆ. ಸೊ ಹಾಗಾಗಿ ಈ ಥರ ಎಲ್ಲದನ್ನು ಒಂದೇ ಸಲ ನಾವು ಡ್ರೈ ರೋಸ್ಟ್ ಮಾಡಿ ಅವ್ರಿಗೆ ಪೌಡ್ರ್ ಮಾಡಿ ಹಾಲು ಜೊತೆ ಹಾಕ್ಕೊಟ್ವಿ ಅಂದರೆ ನಿಜ ವೇಸ್ಟ್ ಕೂಡ ಮಾಡಲ್ಲ, ತುಂಬಾ ಚೆನ್ನಾಗಿ ಅವರು ಅದನ್ನು ತಿನ್ಕೋತಾರೆ ಇಲ್ಲ ಕುಡ್ಕೋತಾರೆ. ಸೊ ಹಾಗಾಗಿ ಈ ಥರ ಒಂದು ಐಟಮ್ನ ತರಕಾರಿ ಆಗಿರ್ಬೋದು, ಈ ಥರ ಸೀಡ್ಸ್ ಆಗಿರ್ಬೋದು, ಫ್ರೂಟ್ಸ್ ಆಗಿರ್ಬೋದು, ಅವ್ರು ಹಾಗೆ ಇಷ್ಟಪಡಲ್ಲ ಅಂದರೆ ಈ ಥರ ವೆರೈಟಿ ಅವ್ರಿಗೆ ಇಷ್ಟ ಆಗೋ ಥರ ದಾರಿಲೇ ಹೋಗಿ ನಾವು ಅವ್ರಿಗೆ ಅದನ್ನು ತಿನ್ಸೋಕ್ಕೆ ಪ್ರಯತ್ನ ಪಡಬೇಕು. ಸೌಂಡ್ ಕೇಳಿಸ್ತಾ ಇದ್ದ ಫ್ಲಾಕ್ಸ್ ಸೀಡ್ಸ್ ಹೆಂಗೆ ಚಿಟಪಟ ಅಂತ ಇದೆ ಅಂತ. ಸೊ ಸೀದೋದಕ್ಕೆ ಬಿಡಬೇಡಿ ಅದನ್ನು. ಫ್ಲಾಕ್ಸ್ ಸೀಡ್ಸ್ ಸ್ಕಿನ್ಗಾಗಿರ್ಬೋದು, ಹೇರ್ಗಾಗಿರ್ಬೋದು ತುಂಬಾ ಒಳ್ಳೆಯದು. ಸೊ ಇದನ್ನು ಹಾಗೆ ನೆನೆಸಿ ಪ್ಯಾಕ್ ಕೂಡ ಮಾಡ್ಕೊತಾರೆ ಹೇರ್ಗೆ, ಫೇಸ್ಗೆ. ಓಕೆ, ಇವಾಗ ಇದು ಕೂಡ ಆಗಿದೆ. ಸೊ ಇದನ್ನು ಕೂಡ ಆರೋದಕ್ಕೆ ಹಾಕ್ಬಿಟ್ಟು ಬರ್ತೀನಿ. ಓಕೆ, ಇವಾಗ ಫೈನಲ್ ಆಗಿ ನಾವು ಮಕಾನನ ರೋಸ್ಟ್ ಮಾಡ್ಕೊತಾ ಇದ್ದೀವಿ. ಈ ಮಕಾನ ಏನು ಅಂದರೆ ತಾವರೆ ಬೀಜ ಇರುತ್ತಲ್ಲ, ಸೊ ಅದಂತೆ ತಾವರೆ ಬೀಜನ ತಂದು ಇವಾಗ ಪಾಪ್ಕಾರ್ನ್ ಮಾಡ್ತೀವಲ್ಲ ಆ ಥರ ಮಾಡ್ತಾರೆ. ಈ ಮಕಾನ ಏನಿದೆ ಇದ್ರದ್ದು ಬೆನಿಫಿಟ್ಸ್ ತುಂಬಾ ಇದೆ ಅಂತ ಹೇಳ್ತಾರೆ. ಜೊತೆಗೆ ನನ್ನ ಮಗನಿಗೆ ಫೇವ್ರೇಟ್ ಕೂಡ ಇದು. ಇದನ್ನು ಹಾಗೆ ಕೂಡ ತಿನ್ನೋಕೆ ಕೊಡ್ಬೋದು, ಇಲ್ಲಾಂದರೆ ತುಪ್ಪ ಹಾಕ್ಬಿಟ್ಟು ಸ್ವಲ್ಪ ಸಾಲ್ಟು, ಸ್ವಲ್ಪ ಪೆಪ್ಪರ್ ಪುಡಿ, ಇಲ್ಲಾಂದರೆ ಖಾರದ ಪುಡಿ, ಅಂದರೆ ಖಾರ ನೋಡಿಕೊಂಡು ಒಂದು ಲೈಟಾಗಿ ಉದುರಿಸ್ಬಿಟ್ಟು ಸ್ವಲ್ಪ ಫ್ರೈ ಮಾಡಿಕೊಟ್ರೆ ಅವರು ತುಂಬಾ ಚೆನ್ನಾಗಿ ತಿನ್ಕೋತಾರೆ. ಇದರಿಂದ ಬ್ರೈನ್ ಡೆವಲಪ್ಮೆಂಟ್ ತುಂಬಾ ಚೆನ್ನಾಗಾಗುತ್ತೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ನನ್ನ ಮಗನಿಗೆ ನಾನು ಸರ್ಲಾಕ್ ಮಾಡಬೇಕಾದ್ರೆ ಇಲ್ಲ ಮೆಂತ್ಯ ಮುದ್ದೆ ಪುಡಿ ಮಾಡ್ತೀನಲ್ಲ, ಸೊ ಅದ್ರ ಜೊತೆಗೆ ಇಲ್ಲ ಅವನಿಗೆ ಮಾಲ್ಟ್ ಥರ ಮಾಡಿಕೊಟ್ಟಾಗ, ಜೊತೆಗೆ ಏನಾದರೂ ಸ್ವೀಟ್ಸ್ ಮಾಡಿದ್ರೆ, ಇಲ್ಲ ಅಂದರೆ ಅವನಿಗೆ ಸ್ನ್ಯಾಕ್ಸ್ ಥರ ಬರೀ ಇದನ್ನು ಡ್ರೈ ಫ್ರೈ ಮಾಡಿಕೊಡ್ತೀನಿ. ಅವನು ತುಂಬಾ ಇಷ್ಟಪಟ್ಟು ತಿಂತಾನೆ ಇದನ್ನು. ಓಕೆ, ಇವಾಗ ಇದು ಮಕಾನ ರೆಡಿ ಆಗಿದೆ. ಈ ಮಕಾನ ಎಷ್ಟು ಫ್ರೈ ಆಗಬೇಕು ಅಂದರೆ, ಒಂದು ಮಕಾನನ ತೆಗೆದು ಈ ಥರ ಮಾಡಿದ್ರೆ ಅದು ಈ ಥರ ಕ್ರಿಸ್ಪ್ ಆಗಿರುತ್ತೆ ನೋಡಿ, ಈ ಥರ ಪುಡಿ ಆಗಬೇಕು. ಸೊ ಈ ಥರ ಆಗಿದೆ ಅಂದರೆ ಮಕಾನ ಕೂಡ ಫ್ರೈ ಆಗಿದೆ ಅಂತ ಅರ್ಥ.
ಬಿಸಿ 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 ಬಿಸಿ. ಓಕೆ ನೋಡಿ, ಆವಾಗಲಿಂದ ನಾನು ಏನು ಡ್ರೈ ಫ್ರೈ ಮಾಡ್ಕೊಂಡಿದ್ದೆ ಅದನ್ನೆಲ್ಲದನ್ನು ಈ ಥರ ಹೊರಗಡೆ ಒಂದು ಬಟ್ಟೆ ಮೇಲೆ ಆರೋದಕ್ಕೆ ಇಟ್ಟಿದ್ದೀನಿ. ಹಾಂ ಹಾಂ, ನಿಂಗೂ ಬೇಕಾ ಬಿಸಿ ಕಂದು ಇಂದ. ಸೊ ಈ ಥರ ಎಲ್ಲ ಚೆನ್ನಾಗಿ ಆರೋದಕ್ಕೆ ಬಿಡಿ, ಇಲ್ಲಾಂದರೆ ನಾವು ಗ್ರೈಂಡ್ ಮಾಡ್ತೀವಲ್ಲ ಆವಾಗ ಅದು ಸ್ವಲ್ಪ ಗಂಟು ಬಂದುಬಿಡುತ್ತೆ. ಹಾಗಾಗಿ ಅದನ್ನು ಚೆನ್ನಾಗಿ ಡ್ರೈ ಫ್ರೈ ಮಾಡಿ ಈ ಥರ ಒಣಗೋದಕ್ಕೆ ಬಿಡಬೇಕು, ನೆರಳಲ್ಲೇ ಒಣಗಿಸಿ. ನೋಡಿ ನಂದೊಂದು ಮುಷ್ಟಿಲಿ ಎಷ್ಟು ಆರೋಗ್ಯ ಅಡಗಿದೆ ಅಂತ. ಸೊ ಪ್ರತಿಯೊಂದು ಪ್ರೋಟೀನು, ವಿಟಮಿನ್ನು, ನ್ಯೂಟ್ರಿಷನ್ಸು ಪ್ರತಿಯೊಂದು ಇದರಲ್ಲೇ ಅಡಗಿದೆ. ಇವಾಗ ಈ ಕಡಲೆ ಬೀಜ ಏನಿದೆ ಫುಲ್ ಚೆನ್ನಾಗಿ ಆರಿದೆ. ಸೊ ನೋಡ್ತಾ ಇದ್ದೀರಲ್ಲ, ಸುಮ್ಮನೆ ಹಿಂಗೆ ಅಂದರೆ ಸಾಕು, ಅದು ಚಿಪ್ಪೆ ಈಸಿಯಾಗಿ ರಿಮೂವ್ ಆಗ್ತಾ ಇದೆ. ಸೊ ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ, ಯಾವುದನ್ನ ಸೀದಿರೋದಿತ್ತು ಇಲ್ಲ ಬ್ಲ್ಯಾಕ್ ಆಗಿರೋದಿತ್ತು ಅಂದರೆ ದಯವಿಟ್ಟು ರಿಮೂವ್ ಮಾಡಿಬಿಡಿ, ಇಲ್ಲ ಅಂದರೆ ಅದು ಕಹಿ ಬಂದುಬಿಡುತ್ತೆ. ನೋಡಿ ಈ ಥರ ಸ್ವಲ್ಪ ಸೀದಿದ್ರೂ ಸಾಕು, ಅದನ್ನು ತೆಗೆದುಬಿಡಿ, ಇಲ್ಲಾಂದರೆ ಅದು ಕಹಿ ಬಂದುಬಿಡುತ್ತೆ. ಸೊ ಇವಾಗ ನಾನು ಇನ್ನೊಂದು ಈಸಿ ಟಿಪ್ ಹೇಳ್ಕೊಡ್ತಾ ಇದ್ದೀನಿ. ಚಿಪ್ಪೆ ತೆಗೆದು ಇನ್ನೂ ಈಸಿ ಆಗಬೇಕು ಅಂದರೆ ಈ ಥರ ಒಂದು ತೆಳ್ಳಗಿರೋ ವೇಲು ಇಲ್ಲ ಬಟ್ಟೆಗೆ ಹಾಕ್ಕೊಂಡು ಈ ಥರ ನೀಟಾಗಿ ಅದನ್ನು ಕೈಯಲ್ಲೇ ಹೊಸ್ಕೊಳ್ಳಿ. ಆವಾಗ ಕಡಲೆಬೀಜ ಎಲ್ಲೂ ಓಡೋಗಲ್ಲ, ಅದರೊಳಗಡೆನೇ ಇರುತ್ತೆ. ಸೊ ನಾವು ಹಾಗೆ ತಟ್ಟೆನ್ ಮಾಡ್ತೀವಿ ಅಂತ ಅಂದರೆ ಆ ಕಡೆ ಈ ಕಡೆ ಚೆಲ್ಲಾಡ್ತಾ ಇರುತ್ತೆ. ಹಾಗೆ ಇದನ್ನು ಗಂಟು ಕಟ್ಕೊಂಡು ಈ ಥರ ನೀಟಾಗಿ ಹೊಸ್ಕೊಳ್ಳಿ. ಕಿಚಿಡ್ಬಾರು ಸರಿ. ಈ ಥರ ಹಿಂದೆ ಮುಂದೆ ಸ್ವಲ್ಪ ತಿರ್ವಾಕೊಂಡು ಕ್ಲೀನಾಗಿ ಎಲ್ಲ ಕಡಲೆ ಬೀಜನೂ ಚಿಪ್ಪೆ ರಿಮೂವ್. ಓಕೆ, ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ರಿಮೂವ್ ಆಗಿದೆ ಚಿಪ್ಪೆ ಅಂತ. ಸೊ ಇವಾಗ ಇದನ್ನು ಈ ಥರ ಡಿವೈಡ್ ಮಾಡೋಕ್ಕಾಗಲ್ಲ. ಸೊ ಆಗಲೇ ಹೇಳ್ದಂಗೆ ಇದು ಬಜ್ಜಿ ಎತ್ತದೇನಿರುತ್ತೆ, ಸೊ ಅದಕ್ಕೆ ಹಾಕ್ಕೊಂಡು ಸ್ವಲ್ಪ ಜರಡಿ ಹಿಡಿದ್ರೆ ಈ ಥರ ಈಸಿಯಾಗಿ ರಿಮೂವ್ ಆಗುತ್ತೆ. ನೋಡಿ, ಒಂದೇ ಒಂದು ಚಿಪ್ಪೆ ಕೂಡ ಇಲ್ಲ. ಸೊ ಫೈನಲ್ ಆಗಿ ಚಿಪ್ಪೆ ಎಲ್ಲ ರಿಮೂವ್ ಆಗಿರೋ ಪೀನಟ್ ನಮಗೆ ರೆಡಿ ಆಗಿದೆ. ಸೊ ಇದು ಎಷ್ಟು ಕ್ರಿಸ್ಪಿ ಆಗಿದೆ ಗೊತ್ತಾ ಇದು. ಓಕೆ, ಇವಾಗ ನಾವೇನು ಇದನ್ನ ಎಲ್ಲ ತೆಗೆದಿಟ್ಕೊಂಡಿದ್ದೀವಿ ಅದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ. ಹುಷಾರಾಗಿ ಮಾಡಿ, ಯಾಕೆಂದರೆ ಯಾವುದೇ ಖಾರ ರುಬ್ಬೋ ಅಂತ ಮಿಕ್ಸಿ ಜಾರಲ್ಲಿ ಮಾಡೋಕ್ಕೆ ಹೋಗ್ಬೇಡಿ. ಖಾರದ ಅಂಶ ಇದಕ್ಕೆ ಬಂದ್ಬಿಡುತ್ತೆ, ಆವಾಗ ಮಕ್ಕಳು ತಿನ್ನೋಕೆ ಹೋಗಲ್ಲ. ಸೊ ಜ್ಯೂಸ್ ಜಾರು ಇಲ್ಲಾಂದರೆ ನೀವು ಮಾಮೂಲಿ ಖಾರ ರುಬ್ಬದೇ ಇರೋ ಅಂಥ ಮಿಕ್ಸಿ ಜಾರ್ಗಳಿರುತ್ತಲ್ಲ, ಸೊ ಅಂಥದಕ್ಕೆ ಹಾಕ್ಕೊಂಡು ರುಬ್ಕೊಳ್ಳಿ. ಓಕೆ, ಇವಾಗ ಈ ಕಡಲೆಬೀಜ ಏನು ಹಾಕಿರ್ತೀವಿ ಅದಕ್ಕೆ ನಾನು ಒಂದು ಸ್ವಲ್ಪ ಬೆಲ್ಲ ಯೂಸ್ ಮಾಡ್ತಾ ಇದ್ದೀನಿ. ಇದು ಪ್ಯೂರ್ ಆರ್ಗ್ಯಾನಿಕ್ ಬೆಲ್ಲದ ಪುಡಿ. ಸೊ ಒಂದು ಸ್ವಲ್ಪ ಯೂಸ್ ಮಾಡ್ಕೊಳ್ಳಿ, ಜಾಸ್ತಿ ಸ್ವೀಟ್ ಮಾಡೋಕ್ಕೆ ಹೋಗ್ಬೋದು. ಓಕೆ, ಇವಾಗ ನಾವು ಗ್ರೈಂಡ್ ಮಾಡಬೇಕಾದ್ರೆ ಮೇಯ್ನ್ ಒಂದು ಥಿಂಗ್ ನೀವು ನೋಡ್ಕೊಳ್ಳೇಬೇಕು. ಸೊ ಫಸ್ಟು ಗ್ರೈಂಡ್ ಮಾಡಿಕೊಂಡು ಸ್ವಲ್ಪ ಪುಡಿ ಏನಿರುತ್ತೆ ಅದನ್ನು ತೆಗೆದಿಟ್ಕೋಬೇಕಾಗುತ್ತೆ. ಸೊ ಒಂದಿಷ್ಟನ್ನ ಪುಡಿನ ತೆಗೆದಿಟ್ಕೊತಾ ಇದ್ದೀನಿ. ಇದು ಯಾಕೆ ಅಂತ ನಾನು ಲಾಸ್ಟಲ್ಲಿ ಹೇಳ್ತೀನಿ. ಒಂದಿಷ್ಟು ತರ್ತರಿಯಾಗಿರುತ್ತಲ್ಲ ಈ ಪುಡಿನ ನಾನು ತೆಗೆದಿಟ್ಕೊತಾ ಇದ್ದೀನಿ. ಅಂದರೆ ಪೂರ್ತಿ ಕಡಲೆ ಬೀಜ ಇರುತ್ತಲ್ಲ ಅದನ್ನು ತೆಗೆದಿಟ್ಕೊಬೇಡಿ, ಈ ಥರ ಸ್ವಲ್ಪ ಕ್ರಷ್ ಆಗಿರಬೇಕು ಅಂಥದ್ದು ತೆಗೆದಿಟ್ಕೊಳ್ಳಿ. ಸೊ ಗ್ರೈಂಡ್ ಮಾಡಬೇಕಾದ್ರೆ ನೋಡ್ಕೊಳ್ಳಿ, ಆಫ್ ಮಾಡಿ ಆನ್ ಮಾಡಿ ಮಾಡಬೇಕಾಗುತ್ತೆ. ನೋಡಿ, ಸ್ವಲ್ಪ ಗ್ರೈಂಡ್ ಮಾಡಿಕೊಂಡು ಮತ್ತೆ ಆಫ್ ಮಾಡಿ ಮತ್ತೆ ಅದನ್ನು ಕ್ಲೀನಾಗಿ ಕೆಳಗಡೆಯಿಂದ ಮೇಲ್ಗಡೆಗೆ ಅದನ್ನು ಕಲಿಸ್ಕೊತಾ ಇರಬೇಕು. ಇದೇ ಥರ ಒಂದು 4-5 ಸಲ ಮಾಡಬೇಕಾಗುತ್ತೆ. ಓಕೆ, ಈ ಜಾರ್ ಯಾಕೋ ಸ್ವಲ್ಪ ಪ್ರಾಬ್ಲಮ್ ಆಯಿತು, ಯಾಕೆಂದರೆ ರುಬ್ತಾನೆ ಇರಲಿಲ್ಲ, ಸ್ಟಕ್ ಆಗ್ತಾ ಇದೆ. ಸೊ ಹಾಗಾಗಿ ನಾನು ಮಾಮೂಲಿ ಮಿಕ್ಸಿ ಜಾರ್ ಏನಿದೆ ಅದಕ್ಕೆ ಇದನ್ನು ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ.
ಓಕೆ ನೋಡಿ, ಈ ಥರ ಸ್ವಲ್ಪ ಸ್ವಲ್ಪ ಗ್ರೈಂಡ್ ಮಾಡಿ ಸ್ವಲ್ಪ ತೆಗೆದು ಮತ್ತೆ ಅದನ್ನು ಮಿಕ್ಸ್ ಮಾಡಿ ಹಾಕ್ತಾ ಇರಬೇಕು. ಹುಷಾರು, ಯಾವುದೇ ರೀತಿ ನೀರಾಗಲಿ ಯಾವುದೇ ರೀತಿ ಎಣ್ಣೆ ತುಪ್ಪ ಏನೂ ಹಾಕ್ಬಾರ್ದು. ನೋಡಿ ಇಲ್ಲಿ ಒಂದು ನಿಮಿಷ ನೋಡಿ, ಇಲ್ಲಿ ಕಾಣಿಸ್ತಿರ್ಬೋದು ನಿಮಗೆ, ಅದರಲ್ಲೇ ಎಣ್ಣೆ ಬಿಟ್ಕೋತಾ ಇದೆ. ಸೊ ಯಾವುದೇ ರೀತಿ ಬೆಣ್ಣೆ ತುಪ್ಪ ಎಣ್ಣೆ ಅಥವಾ ನೀರು ಏನು ಸೇರ್ಸೋಕೆ ಹೋಗಬೇಡಿ. ಮಾಮೂಲಿ ಡ್ರೈ ಫ್ರೈ ಮಾಡ್ಕೊಂಡಿರ್ತೀವಲ್ಲ ಕಡಲೆ ಬೀಜ, ಅದನ್ನೇ ಹಾಕಿ ರೋಸ್ಟ್ ಮಾಡಬೇಕಾಗುತ್ತೆ. ಸೊ ಈ ಥರ ಮತ್ತೆ ಕಲಸಿ ಒಂದು 3 ರಿಂದ 4 ಸರಿ ಮತ್ತೆ ಇದನ್ನು ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ. ಈ ಥರ ಆಗಿದೆ, ತುಂಬ ಸಾಫ್ಟಾಗಿ ಆಗಿದೆ. ಸೊ ಇನ್ನೊಂದ್ಸರಿ ಇದನ್ನು ಗ್ರೈಂಡ್ ಮಾಡಬೇಕಾಗುತ್ತೆ. ನೋಡ್ತಾ ಇದ್ದೀರಲ್ಲ ಎಷ್ಟು ಸುಂದರವಾಗಿ ಕಾಣಿಸ್ತಿದೆ ಅಂತ. ಇದೇ ಥರ ನಾವು ಎಷ್ಟು ಗ್ರೈಂಡ್ ಮಾಡ್ತೀವೋ ಅಷ್ಟು ಅದು ಸ್ಮೂತಾಗಿ ಬೆಣ್ಣೆ ಥರ ಆಗುತ್ತೆ. ಸೊ ಇವಾಗ ನಿಮಗೆ ಇದು 95% ಆಗಿದೆ. ಇವಾಗ ಲಾಸ್ಟ್ ಫೈನಲ್ ಆಗಿ ಒಂದ್ಸಲ ಇದನ್ನು ರುಬ್ಕೊಂಡ್ಬಿಡೋಣ. ಸೊ ಫೈನಲಿ ನಮ್ಮ ಪೀನಟ್ ಬಟರ್ ರೆಡಿ ಆಯಿತು. ನೋಡಿದ್ರೆ ಎಷ್ಟು ಸ್ಮೂತಾಗಿದೆ, ಅದಕ್ಕೆ ಅನಿಸುತ್ತೆ ಇದನ್ನು ಪೀನಟ್ ಬಟರ್ ಅನ್ನೋದು ಅಷ್ಟೇ ಸ್ಮೂತಾಗಿದೆ. ನೀಡಿ ತೋರಿಸ್ತೀನಿ ನಿಮಗೆ, ಅದು ತುಂಬಾ ಬಿಸಿ ಇದೆ. ಸೊ ನೋಡಿ, ಬೆಣ್ಣೆ ಥರನೇ ಫುಲ್ ಸ್ಮೂತಾಗಿ ಹೋಗಿದೆ. ಸೊ ಇಷ್ಟರ ಮಟ್ಟಿಗೆ ನೀವು ಗ್ರೈಂಡ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಓಕೆ, ಫೈನಲ್ ಆಗಿ ಇವಾಗ ಜಾರಲ್ಲಿರುವಂಥ ಪೀನಟ್ ಬಟರ್ನ ನಾವು ಇವಾಗ ಒಂದು ಗ್ಲಾಸಿನ ಬೌಲ್ಗೆ ಇಲ್ಲ ಗ್ಲಾಸ್ ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ. ಸೊ ಇದು ನನ್ನ ಮಗನಿಗೆ ಏನಿಲ್ಲ ಅಂದರೂ ಒಂದು ವಾರ, ಒಂದು 15 ದಿನ ಬರುತ್ತೆ. ನಾನು ಬೆಳಗ್ಗೆ 1 ರಿಂದ 2 ಸ್ಪೂನು, ಇಲ್ಲ ಸಂಜೆ 1-2 ಸ್ಪೂನ್ ಕೊಡ್ತೀನಿ. ನನಗೆ ತುಂಬಾ ಇಷ್ಟಪಟ್ಟು ತುಂಬಾ ಪ್ರೀತಿಯಿಂದ ತಿಂತಾನೆ. ಸೊ ಇವಾಗ ಈ ಥರ ಅರ್ಧ ಪೀನಟ್ ಬಟರ್ ಹಾಕಿದ್ಮೇಲೆ, ಆಗಲೇ ಸ್ವಲ್ಪ ಪೌಡರ್ನ ಎತ್ತಿಟ್ಕೊಳ್ಳಿ ಅಂತ ಹೇಳಿದ್ನಲ್ಲ, ಈ ಪೌಡರ್ನ ಮಧ್ಯದಲ್ಲಿ ಹಾಕೋಣ. ಸೊ ಅದಾದಮೇಲೆ ಮತ್ತೆ ಸ್ವಲ್ಪ ಪೀನಟ್ ಬಟರ್ನ ಹಾಕೋಣ. ಅದಾದಮೇಲೆ ಪುಡಿನ ಮತ್ತೆ ಉದುರಿಸೋಣ. ಸೊ ಈ ಥರ ಒಂದು 2 ಲೇಯರ್ ಮಾಡಿಕೊಂಡ್ರೆ ಇವಾಗ ತಿನ್ನಬೇಕಾದ್ರೆ ಬಾಯಿ ಮಧ್ಯ ಕಡಲೆ ಬೀಜ ಸಿಗ್ತಾ ಇದ್ರೆ ಇನ್ನೂ ಚೆನ್ನಾಗಿ ಅನಿಸುತ್ತೆ. ಸೊ ಇಷ್ಟು ದಿನ ನಾನು ಪ್ಲೇನ್ ಮಾಡಿಕೊಡ್ತಿದ್ದೆ, ಬಟ್ ಇವಾಗ ಅವನಿಗೆ ಅಗಿಯೋ ಅಷ್ಟು ಶಕ್ತಿ ಬಂದಿದೆ, ಅಗಿಯೋ ಅಷ್ಟು ಹಲ್ಲು ಬಂದಿದೆ. ಸೊ ಹಾಗಾಗಿ ಅವನು ಮಧ್ಯೆ ಸ್ವಲ್ಪ ಕಡಲೆ ಬೀಜ ಸಿಗ್ತಾ ಇರಲಿ ಅಂತ ಹೇಳಿ ಈ ಥರ ಮಾಡಿದ್ದೀನಿ. ಸೊ ಇದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮ್ಮ ಪೀನಟ್ ಬಟರ್ ರೆಡಿ. ಫೈನಲಿ ನಮ್ಮ ಕ್ರಶ್ಡ್ ಪೀನಟ್ ಬಟರ್ ರೆಡಿ. ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಬೊಂಬಾಟಾಗಿ ಬಂದಿದೆ ನೋಡಿ. ಕಲರು ಅಷ್ಟೇ ಪರ್ಫೆಕ್ಟಾಗಿ ಬಂದಿದೆ. ಯಾವುದೇ ಕಾರಣಕ್ಕೂ ಕಡಲೆ ಬೀಜನ ಸೀದ್ಸೋಕೆ ಹೋಗ್ಬೇಡಿ. ಕಲರು ಅಷ್ಟೇ, ಟೇಸ್ಟು ಅಷ್ಟೇ, ಎರಡೂ ಕೆಟ್ಟೋಗುತ್ತೆ. ಇವಾಗ ಪರ್ಫೆಕ್ಟ್ ಆಗಿರೋ ನಮ್ಮ ಕ್ರಶ್ಡ್ ಪೀನಟ್ ಬಟರ್ ರೆಡಿ ಆಗಿದೆ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ, ತುಂಬಾ ಟೇಸ್ಟ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಬಂದಿದೆ. ಸೊ ಇದನ್ನು ನೀವು ಒಂದು 15 ದಿನದಿಂದ ಒಂದು 1 ಮಂತ್ವರೆಗೂ ಈಸಿಯಾಗಿ ಸ್ಟೋರ್ ಮಾಡಿಕೊಂಡು ತಿನ್ಬೋದು. ಇದು ತುಂಬಾ ಖುಷಿ ಆಗ್ತಿದೆ, ಸಖತ್ತಾಗಿ ಬಂದಿದೆ. ಎಲ್ಲ ಒಣಗಾದ್ಮೇಲೆ ಇದನ್ನು ನಾವು ಪುಡಿ ಮಾಡ್ಕೋಬೇಕಾಗುತ್ತೆ. ಸೊ ನಿಮ್ಮದು ಕ್ವಾಂಟಿಟಿ ಜಾಸ್ತಿ ಇತ್ತು ಅಂದರೆ ಮಿಲ್ಲಲ್ಲಿ ಕೂಡ ಹೋಗಿ ನೀವು ಇದನ್ನು ಪೌಡರ್ ಮಾಡ್ಕೊಂಬರ್ಬೋದು. ಇಲ್ಲ ಮಿಕ್ಸಿ ಜಾರೇ ನಿಮ್ಮದು ಚೆನ್ನಾಗಿದೆ ಅಂದರೆ ಮಿಕ್ಸಿಲೇ ನೀವು ಹಾಕ್ಕೊಂಡು ನುಣ್ಣಗೆ ಪೌಡರ್ ಮಾಡಿ ಜಡಿ ಮಾಡಿ ಇಟ್ಕೋಬೇಕಾಗುತ್ತೆ. ಇವಾಗ ಗ್ರೈಂಡ್ ಎಲ್ಲ ಆಗಿದೆ. ನಿಜ ಫ್ಲೇವರ್ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಗೊತ್ತಾ, ಅಂದರೆ ಘಮ ಮೂಗುಗೆ ಸಖತ್ತಾಗಿ ಬರ್ತಾಯಿದೆ. ಸೊ ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಇವಾಗ ನಾನು ಗ್ರೈಂಡ್ ಮಾಡಿರೋದ್ರಿಂದ ಅದು ಸ್ವಲ್ಪ ಬಿಸಿಯಾಗಿರುತ್ತೆ. ಸೊ ಹಾಗಾಗಿ ಈ ಥರ ಸ್ವಲ್ಪ ಉಂಡೆ ಆಗಿರುತ್ತೆ. ಒಂದು ಪ್ಲೇಟು ಇಲ್ಲ ಬಟ್ಟೆ ಮೇಲೆ ಈ ಥರ ಸ್ವಲ್ಪ ಅದನ್ನು ತಣ್ಣಗಾಗೋದಕ್ಕೆ ಬಿಟ್ಟು ಜರಡಿ ಹಿಡ್ಕೊಂಡು ನೀವು ಹಾಲು ಅಥವಾ ನೀರು ಜೊತೆ ಇದನ್ನು ಡೈಲಿ ಬೆಳಗ್ಗೆ, ಸಕ್ಕರೆ ಯೂಸ್ ಮಾಡಬೇಡಿ, ಬೆಲ್ಲ, ನಿಮಗೆ ನಾನು ಸ್ವಲ್ಪ ಸ್ವೀಟ್ ಬೇಕು ಅಂದರೆ ಬೆಲ್ಲ ಯೂಸ್ ಮಾಡಿ, ಇಲ್ಲಾಂದರೆ ಖರ್ಜೂರದ ಪೇಸ್ಟು, ಇಲ್ಲಾಂದರೆ ಇವಾಗ ನಾವು ಮಾಡೋದೆಲ್ಲ ಪ್ರೊಸೆಸ್ಸು ಅದ್ರ ಜೊತೆ ಸ್ವಲ್ಪ ಡ್ರೈ ಆಗಿರೋ ಖರ್ಜೂರ ಅಂದರೆ ಒಣ ಖರ್ಜೂರ ಬರುತ್ತಲ್ಲ, ಆ ಖರ್ಜೂರ ಸೇರಿಸ್ಕೊಂಡು ನೀವು ಹಾಗೆ ರುಬ್ಬಿದ್ರೆ ಇದಕ್ಕೆ ಯಾವುದೇ ರೀತಿ ಸ್ವೀಟ್ ಅವಶ್ಯಕತೆಯೂ ಇರಲ್ಲ. ಸೊ ಇದನ್ನು ಮಕ್ಕಳು ಹಾಲಲ್ಲೂ ಕುಡಿತಾ ಇಲ್ಲ ದೊಡ್ಡವ್ರಿಗೂ ಕೂಡ ಈ ಥರ ಹಾಲಲ್ಲಿ ಇಷ್ಟ ಆಗಲ್ಲ ಅಂದರೆ ಇದಕ್ಕೆ ಸ್ವಲ್ಪ ಹೇಳಿದ್ನಲ್ಲ ತುಪ್ಪ ಹಾಕ್ಕೊಂಡು ಉಂಡೆ ಮಾಡಿಕೊಂಡು ನಾವು ಇದನ್ನು ತಿನ್ಕೋಬೋದು. ಸೊ ತುಂಬಾ ಪ್ರೋಟೀನ್ ಇರುತ್ತೆ, ತುಂಬಾ ವಿಟಮಿನ್ಸ್ ಇರುತ್ತೆ ಇದರಲ್ಲಿ. ಐರನ್ ಕಂಟೆಂಟ್ ಕೂಡ ತುಂಬ ಜಾಸ್ತಿ ಇದೆ. ಸೊ ಹಾಗಾಗಿ ಎಲ್ಲರೂ ಒಂದ್ಸಲಿ ಮನೇಲಿ ಮಿಸ್ ಮಾಡದೆ ಟ್ರೈ ಮಾಡಿ ಮಕ್ಕಳಿಗೆ ಡೈಲಿ ಈ ಥರ ಮಾಡಿಕೊಡ್ತಾಯಿರಿ. ಆ್ಯಂಡ್ ಒನ್ ಮೋರ್ ಥಿಂಗ್ ನಾನು ಹೇಳೋದು ಮರೆತೆ, ಇದಕ್ಕೆ ಬಾದಾಮಿ ಮತ್ತು ಗೋಡಂಬಿ, ಸನ್ಫ್ಲವರ್ ಸೀಡ್ಸ್, ಪಂಪ್ಕಿನ್ ಸೀಡ್ಸ್ ಎಲ್ಲ ಸೇರಿಸಿರೋದ್ರಿಂದ ತುಂಬಾ ಗ್ರೈಂಡ್ ಮಾಡೋಕ್ಕೆ ಹೋಗಬೇಡಿ.
ತುಂಬ ಗ್ರೈಂಡ್ ಮಾಡ್ತಾ ಪೀನಟ್ ಬಟರ್ ಹೇಗೆ ಎಣ್ಣೆ ಬಿಟ್ಕೊಳ್ಳುತ್ತೋ ಸೊ ಬಾದಾಮು ಮತ್ತು ಆ ಸೀಡ್ಸ್ ಎಲ್ಲ ಹಾಗೆ ಎಣ್ಣೆ ಬಿಟ್ಕೊಳ್ಳುತ್ತೆ. ಸೊ ಅವಾಗ ಅದು ಉಂಡೆ ಉಂಡೆ ಆಗೋಗುತ್ತೆ. ಸೊ ಹಾಗಾಗಿ ತುಂಬ ಜಾಸ್ತಿ ಏನು ಗ್ರೈಂಡ್ ಮಾಡ್ಕೋಬೇಡಿ, ಈ ಕನ್ಸಿಸ್ಟೆನ್ಸಿ ಬಂದರೆ ಸಾಕು. ಅಂದರೆ ಹಾಲು ಮಿಕ್ಸ್ ಮಾಡ್ಕೊಳ್ಳೋಕೆ ಎಷ್ಟು ಬೇಕೋ ಅಷ್ಟು ನುಣ್ಣಗೆ ಮಾಡ್ಕೊಳ್ಳಿ ಸಾಕಾಗುತ್ತೆ. ಸೊ ತುಂಬ ಗ್ರೈಂಡ್ ಮಾಡ್ತಾ ಹೋದರೆ ಅದು ಎಣ್ಣೆ ಬಿಟ್ಕೊಂಡು ಕೆಟ್ಟೋಗುತ್ತೆ. ಸೊ ಹಾಗಾಗಿ ಒಂದು ಸ್ವಲ್ಪ ಮಟ್ಟಿಗೆ ಬಿಟ್ಟು ಗ್ರೈಂಡ್ ಮಾಡ್ತಾ ಹೋಗಿ. ಓಕೆ, ನೋಡಿದ್ರಲ್ಲ ಪೀನಟ್ ಬಟರ್ನ ಒಂದೇ ಒಂದು ಇಂಗ್ರೀಡಿಯೆಂಟ್ನ ಬಳಸ್ಕೊಂಡು ಹೇಗೆ ಮಾಡೋದು ಅಂತ. ಬೆಲ್ಲ ಆಪ್ಷನಲ್ಲು, ಸ್ವೀಟ್ ಸ್ವಲ್ಪ ಬೇಕು ಅಂದರೂ ಸ್ವಲ್ಪ ಯೂಸ್ ಮಾಡ್ಬೋದು, ಇಲ್ಲಾಂದರೆ ಅದನ್ನು ಕೂಡ ಸ್ಕಿಪ್ ಮಾಡ್ಬೋದು. ಸೊ ಎಷ್ಟು ಚೆನ್ನಾಗಿ ಎಷ್ಟು ಸ್ಮೂತಾಗಿ ಬಂತು ಅಂತ ನೋಡಿದ್ರಲ್ಲ. ಮಕ್ಕಳಿಗೆ ಅದು ತಿನ್ನೋದ್ರಿಂದ ವೆಯ್ಟ್ ಗೈನ್ ಕೂಡ ಆಗ್ತಾರೆ, ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಸೊ ಮಿಸ್ ಮಾಡದೆ ಮನೇಲಿ ಒಂದ್ಸಲಿ ಟ್ರೈ ಮಾಡಿ ನಿಮ್ಮ ಮಕ್ಕಳಿಗೆ ಕೊಡ್ರಿ. ಇದನ್ನು 1 ಇಯರ್ ಮೇಲ್ಪಟ್ಟ ಮಕ್ಕಳಿಗೆ ಯಾರಿಗೆ ಬೇಕಾದರೂ ಕೊಡ್ಬೋದು. ಸೊ ರಾಗಿ ಮಾಲ್ಟು ಅಷ್ಟೇ, ಸ್ವಲ್ಪ ಇಂಗ್ರೀಡಿಯೆಂಟ್ ಜಾಸ್ತಿ ಆದರೂ ಕೂಡ ಹೆಲ್ತ್ಗೆ ತುಂಬಾ ಒಳ್ಳೆಯದು. ಸೊ ಮಿಸ್ ಮಾಡದೆ ಎಲ್ಲರೂ ಒಂದ್ಸಲಿ ಮನೇಲಿ ಟ್ರೈ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿದೆ ಯಾರೆಲ್ಲ ಇನ್ನೂ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ನಾನು. ಬಾಯ್ ಬಾಯ್. ಏನಮ್ಮ? ಬಾಯ್ ಬಾಯ್.